ನಮಸ್ತೆ ವೀಕ್ಷಕರೇ, ತಿಂಗಳುಗಳ ನಿರೀಕ್ಷೆಗೂ ಮೀರಿ ಪುನಃ ಮಾಯ ಮಾಡಿದ ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ನಿರ್ಮಾಣವಾಗಿರುವ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ನಿನ್ನೆ ಅಂದರೆ ಅಕ್ಟೋಬರ್ 2, 2025ರಂದು ಬಿಡುಗಡೆಯಾಗಿದೆ. ಈ ಚಿತ್ರಕ್ಕೆ ಏನಂತಂದರೆ ತುಂಬ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಕರಾವಳಿಯ ನಟ ಎನ್ನುವ ಹೆಮ್ಮೆ ಜೊತೆಗೆ ರಿಷಬ್ ಶೆಟ್ಟಿಯವರ ಒಂದು ಅದ್ಭುತ ನಟನೆ ಈ ಚಿತ್ರದ ಹೈಲೈಟ್ಸ್. ನೋಡಿ, ಅವರು ಇಂಥ ಆ್ಯಕ್ಷನ್ ಮಾಡಬೇಕಾದ್ರೆ ನೀವು ಒಂದನ್ನು ಗಮನಿಸಬೇಕು. ಅವರಲ್ಲೇನೋ ಒಂದು ಶಕ್ತಿ ಸಡನ್ನಾಗಿ ಬಂದು ಸೇರಿಕೊಂಡಿದೆಯೋ ಅನ್ನೋ ಥರ ಆ ಪಾತ್ರದಲ್ಲಿ ಅವರು ಸೇರಿಕೊಂಡಿರ್ತಾರೆ. ಈ ಬಾರಿ ಕತೆ ಬಾಂಗ್ರಾ ರಾಜಮನೆತನ ಮತ್ತು ಈಶ್ವರ ಹೂದೋಟದ ಜನರ ನಡುವೆ ನಡೆಯುವಂಥ ಒಂದು ಯುದ್ಧ ಸನ್ನಿವೇಶ. ಮುಖ್ಯ ಪಾತ್ರದಲ್ಲಿ ನಟ ರಿಷಬ್ ಶೆಟ್ಟಿ ಬೆರ್ಮೆಯಾಗಿ ಕಾಣಿಸಿಕೊಂಡಿದ್ದಾರೆ. ಕಾಂತಾರ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ನಟ ರಿಷಬ್ ಶೆಟ್ಟಿ ಈ ಬಾರಿಯೂ ತಮ್ಮ ನಟನಾ ವಿಶ್ವರೂಪವನ್ನು ತೆರೆದಿಟ್ಟಿದ್ದಾರೆ. ನಟನೆ ಜೊತೆಗೆ ಈ ಸಲ ಆ್ಯಕ್ಷನ್ ಸೀನ್ಗಳಲ್ಲೂ ಭಯಂಕರವಾಗಿ ಮಿಂಚಿದ್ದಾರೆ. ಎಂದಿನಂತೆ ಕ್ಲೈಮ್ಯಾಕ್ಸ್ನಲ್ಲಿ ಬೆರಗು ಮೂಡಿಸುವಂಥ ನಟನೆಯನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಜೊತೆಗೆ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ನಿಮ್ಮನ್ನು ಅಚ್ಚರಿಗೆ ನೂಕೋದಂತೂ ನಿಜ. ಕುಲಶೇಖರನಾಗಿ ಗುಲ್ಶನ್ ದೇವಯ್ಯ ಹಾಗೂ ರಾಜಶೇಖರನಾಗಿ ಜಯರಾಮ್ ಅವರದ್ದು ವಿಶೇಷ ಅಭಿನಯ. ಹಳೆಯದ್ದನ್ನು ಮಿಂಚುವ ಗುಣಮಟ್ಟದ ಬಣ್ಣ, ಅದ್ದೂರಿ ಮೇಕಿಂಗ್, ಇದು VFX ತಂಡದ ಅದ್ಭುತ ಕೆಲಸ ಅಂತಲೇ ಹೇಳ್ಬೋದು. ಸಂಗೀತದಲ್ಲಿ ಅಜನೀಶ್ ಲೋಕನಾಥ್ ಮತ್ತೆ ತಮ್ಮ ಮಾಯ ಮಾಡಿದ್ದಾರೆ. ಲಿರಿಕ್ಸ್ ಬದಲಾಗಿದ್ದರೂ ಸೆಕೆಂಡ್ ಹಾಫ್ನಲ್ಲಿ ಆ್ಯಕ್ಷನ್ ಯುದ್ಧದ ದೃಶ್ಯಗಳು ಒಂದು ಅದ್ಭುತ ಶೈಲಿಯ ರೋಮಾಂಚಕ ಸಿನಿಮಾವಾಗಿದ್ದು ನಿಜಕ್ಕೂ ಕನ್ನಡಿಗರ ಹೆಮ್ಮೆಯಾಗಿದೆ.